ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನ ಜುಲೈ 6, 2026 ಸೋಮವಾರದಂದು 110ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. 110ನೇ ಸಾಹಿತ್ಯ ಕೃತಿ ಮಕ್ಕಳ ಸಾಹಿತ್ಯ ಲೋಕದ ದಿಗ್ಗಜ. ಮಕ್ಕಳ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಸಮೃದ್ಧಗೊಳಿಸಿರುವಂಥ ಶಿಶು ಸಂಗಮೇಶ್ ಅವರು ಬರೆದಿರುವಂಥ ರಾಷ್ಟ್ರ ಪ್ರಶಸ್ತಿ ಪಡೆದ ಕೃತಿಯಾಗಿರುವಂತಹ ಜಪಾನ್ ದ ಟಾರೋ ಅನ್ನುವಂಥ ಕೃತಿ, ಮಕ್ಕಳ ಸಾಹಿತ್ಯ ಕೃತಿ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಈ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಶಿಶು ಸಂಗಮೇಶ್ ಅವರು ಮಕ್ಕಳ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ಮಾಡಿದ್ದಾರೆ. ಸಂಘಟನಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳ ಸಾಹಿತ್ಯಕ್ಕೆ ಜೀವಂತಿಕೆಯನ್ನು ತುಂಬಿದ ಶ್ರೇಯಸ್ಸು ಸಂಗಮೇಶ್ ಅವರಿಗೆ ಸಲ್ಲುತ್ತದೆ. ಅವರು ಮಕ್ಕಳ ಸಾಹಿತ್ಯ ನಾನು ಕಂಡಂತೆ ಅನ್ನುವಂಥ ಮಕ್ಕಳ ಸಾಹಿತ್ಯ ಕುರಿತಾದ ಲೇಖನಗಳ ಸಂಗ್ರಹ, ಹಾಗೆ ಬಿದ್ದ ಚಂದ್ರನ ಒದ್ದು ಓಡಿಸಿದ ಸಚಿತ್ರ ಕಥನ ಕವನಗಳು, ಹಾಗೆ ನನ್ನ ಕವಿತಾ ಸಚಿತ್ರ ಕವಿತೆಗಳು, ಸವಿ ಸಾಹಿತ್ಯ ಚುಟುಕುಗಳು, ದಾರಿಯ ಬುತ್ತಿ, ಪ್ರೇರಕ ಪ್ರಸಂಗಗಳ ಸೇರಿದಂತೆ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿರುವಂತಹ ಶಿಶು ಸಂಗಮೇಶ್ ಅವರು ಬರೆದಿರುವಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕೃತಿಯಾಗಿರುವಂತಹ ಜಪಾನ್ ದ ಟಾರೋ ಕೃತಿಯ ಪರಿಚಯವನ್ನ ಇವತ್ತು ಮಾಡಲಿದ್ದೇನೆ. ಈ ಕೃತಿ ಜಪಾನ್ ದೇಶದ ಜನಜೀವನದ ಪರಿಚಯವನ್ನ ಮಾಡಲಿದೆ. ಶಿಶು ಸಂಗಮೇಶ್ ಅವರು ಬರೆದಿರುವಂತಹ ಈ ಕೃತಿಯನ್ನ ಭಾರತಿ ಸಾಹಿತ್ಯ ಭಂಡಾರ ವಿಜಯಪುರ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 1999ರಲ್ಲಿ ಪ್ರಕಟಿಸಿರುವಂತಹ ಈ ಕೃತಿ 9,000 ಕೃತಿಗಳನ್ನ, 9,000 ಪ್ರತಿಗಳನ್ನ ಮುದ್ರಿಸಿದಂತ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. 5ನೇ ಪರಿಷ್ಕೃತ ಮುದ್ರಣ 1999ರಲ್ಲಿ 5ನೇ ಪರಿಷ್ಕೃತ ಮುದ್ರಣವನ್ನ ಈ ಕೃತಿ ಕಂಡಿದೆ. ಹಾಗೆ 32 ರೂಪಾಯಿ ಬೆಲೆಯನ್ನ ಈ ಕೃತಿಗೆ ನಿಗದಿಪಡಿಸಿದ್ದಾರೆ. 64 ಪುಟಗಳ ಈ ಕೃತಿ ಜಪಾನ್ನಲ್ಲಿರುವಂತಹ ಮಕ್ಕಳ ಚಟುವಟಿಕೆಗಳು, ಜಪಾನ್ನಲ್ಲಿರುವಂತಹ ಶಾಲೆ, ಶಿಕ್ಷಣ, ಆಹಾರ ಪದ್ಧತಿ, ಉಡುಪು ಸೇರಿದಂತೆ ಜಪಾನಿನ ಪರಿಚಯವನ್ನ, ಸಂಕ್ಷಿಪ್ತ ಪರಿಚಯವನ್ನ ಈ ಕೃತಿ ಮಕ್ಕಳಿಗಾಗಿ ಮಾಡಿಕೊಡುತ್ತೆ. ಹಾಗೆ ದೊಡ್ಡವರು ಸಹ ಈ ಕೃತಿಯನ್ನು ಓದುವ ಮೂಲಕ ಜಪಾನಿನ ಪರಿಚಯವನ್ನ ನಾವು ತಿಳಿದುಕೊಳ್ಳಬಹುದು. ಜಪಾನ್ ದ ಟಾರೋ ಅನ್ನುವಂತ ಕೃತಿಯಲ್ಲಿ ಜಪಾನಿನ ಪರಿಚಯವನ್ನ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು, ಮಕ್ಕಳ ಸಾಹಿತ್ಯದ ಮಕ್ಕಳೇ ಇದರೊಳಗೆ ಸಂವಾದ ಮಾಡ್ತಾರೆ, ಮಕ್ಕಳೇ ಜಪಾನಿನ ಪರಿಚಯವನ್ನ ಮಾಡುವಂಥದ್ದು. ಬಸವರಾಜ್ ಅನ್ನುವಂತ ಮಗು ಇಲ್ಲಿ ಜಪಾನಿನ ಪರಿಚಯವನ್ನ ಮಾಡುವಂಥದ್ದು. ಇಂದಿನ ದಿನಗಳಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೂ ಟಿವಿ, ಮೊಬೈಲ್ಗಳ ಮೂಲಕ ನಾವು ಯಾವುದೇ ದೇಶದ ಮಾಹಿತಿಯನ್ನ ಸಹ ಕ್ಷಣದಲ್ಲಿ ನಾವು ತಿಳಿದುಕೊಳ್ಳಬಹುದು. ಆದರೆ ಅಂದಿನ ದಿನಗಳಲ್ಲಿ ಇವ್ಯಾವುದೂ ಇಲ್ಲದಂತ ಸಂದರ್ಭದಲ್ಲಿ ಕೃತಿಗಳು, ಪುಸ್ತಕಗಳು, ಪತ್ರಿಕೆಗಳ ಮೂಲಕ ನಾವು ಇನ್ನೊಂದು ದೇಶದ ಮಾಹಿತಿಯನ್ನು ಪಡಿತಿದ್ದಂತ ಕಾಲದಲ್ಲಿ ಒಂದು ಮಗು ಪತ್ರದ ಮೂಲಕ ಆ ದೇಶದ ಕೃಷಿ, ಶಾಲೆ, ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಬರೆದು ತಿಳಿಸುವಂಥದ್ದು ಈ ಕೃತಿಯಲ್ಲಿ ಸಾಗುತ್ತದೆ. ಅಂದ್ರೆ ಕೈಗಾರಿಕಾ ಕ್ರಾಂತಿ ಆದಂತ ಸಂದರ್ಭದಲ್ಲಿ, ಯುರೋಪ್ನಲ್ಲೇ ಕೈಗಾರಿಕಾ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಸೃಷ್ಟಿಯಾಗಿದ್ದೇ ಮಕ್ಕಳ ಸಾಹಿತ್ಯ. ಮಕ್ಕಳಿಗಾಗಿ ಕವಿತೆಗಳನ್ನ, ಕಥೆಗಳನ್ನ ಬರೆಯಲು ಪ್ರಾರಂಭಿಸಿದಂತ ಮಕ್ಕಳ ಸಾಹಿತ್ಯ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಶಿಶು ಸಂಗಮೇಶ್ ಸರ್ ಅವರು ಅದನ್ನ ಇನ್ನೂ ಹೆಚ್ಚು ಸಂಘಟನಾತ್ಮಕವಾಗಿ ಕರ್ನಾಟಕದಲ್ಲಿ ಅದನ್ನ ಹೆಚ್ಚು ಹಬ್ಬುವಂತೆ ಮಾಡಿದಂತ ಶ್ರೇಯಸ್ಸು ಸಂಗಮೇಶ್ ಅವರಿಗೆ ಸಲ್ಲುತ್ತದೆ. ಸಂಗಮೇಶ್ ಅವರು ಬರೆದಿರುವಂತ ಈ ಕೃತಿಯಲ್ಲಿ ಪ್ರತಿಯೊಂದು ಅಭ್ಯಾಸವನ್ನು ಸಹ, ಪ್ರತಿಯೊಂದು ಅಧ್ಯಾಯವನ್ನು ಸಹ ಒಂದು ಪತ್ರದ ಮೂಲಕ ತಿಳಿಸುವಂತ ಮಾಡುವಂಥದ್ದು. ಅಂದ್ರೆ ಇದ್ರ ಓದ್ತಾ ಪತ್ರಗಳನ್ನು ಹೇಗೆ ಬರಿಬೇಕು ಅನ್ನುವಂಥದ್ದು ಸಹ ತಿಳಿಯುವಂಥದ್ದು. ಹೊಸ ಗೆಳೆಯರ ಜೊತೆಯಲ್ಲಿ ಏನಂತದಲ್ಲಿ
ಟೋಕಿಯೋದಿಂದ ಬರೆದಿರುವಂತದ್ದು 1966ರಲ್ಲಿ 1966ರಲ್ಲಿ ಪ್ರಕಟವಾಗಿರುವಂತ ಕೃತಿ ಇದು. ನಾನು ಕಕ್ಕ ಮತ್ತು ಸುಖವಾಗಿ ಟೋಕಿಯೋ ತಲುಪಿದೆವು. ಹೊನೇಡಾ ವಿಮಾನ ನಿಲ್ದಾಣದಲ್ಲಿ ಮುಟ್ಟಿದ ನಂತರ ಮಿಸಿಕೋ ಅವರನ್ನ ಭೇಟಿಯಾದಿವಿ. ಮೆಸಿಕೋ ಅವರ ಮನೆಗೆ ಇವ್ರು ಹೋಗ್ತಾರೆ. ಮಿಸಿಕೋ ಮನೆಯಲ್ಲಿ ಅನಾಕೋ ಅನ್ನುವಂತ 6ನೇ ತರಗತಿ ಓದುವಂತ ವಿದ್ಯಾರ್ಥಿ ಹಾಗೂ 2 ವರ್ಷದ ಸಣ್ಣ ತಂಗಿ ಮಾತ್ಸೋ ಇರ್ತಾರೆ. ಆಗ ಅವರ ತಾಯಿ ಒಹಿನೋ ಅನ್ನುವಂತ ಬಳಗ ಇರುತ್ತೆ. ಅವ್ರನ್ನೆಲ್ಲ ನೋಡಿ ಹೋಗ್ತಾರೆ. ಹಾಗೆ ಅವರಲ್ಲಿ ಜಪಾನ್ನಲ್ಲಿ ಪ್ರತಿಯೊಬ್ಬರು ಸಹ ಚಪ್ಪಲಿಗಳನ್ನ ಹೊರಗಡೆ ಬಿಟ್ಟು ಹೋಗುವಂಥದ್ದು, ಹಾಗೆ ಮನೆಯಲ್ಲಿ ಬಟ್ಟೆಗಳಿಂದ ಹೊಲಿದಂತ ಚಪ್ಪಲಿಗಳನ್ನ ಹಾಕೊಂಡು ಹೋಗುವಂಥದ್ದು, ಇನ್ನು ಕಟ್ಟಿಗೆ ಚಪ್ಪಲಿಯನ್ನ ಹಾಕೊಂಡು ಹೋಗುವಂಥದ್ದು. ಒಟ್ಟು 3 ನಮೂನೆಯ ಚಪ್ಪಲಿಗಳನ್ನ ಅವರು ತಮ್ಮ ಮನೆಯಲ್ಲಿ ದಿನನಿತ್ಯ ಬಳಸಲು ಉಪಯೋಗಿಸಿಕೊಳ್ಳುವಂಥದ್ದು. ಅದಕ್ಕೆ ಕಾಲು ಚೀಲದಲ್ಲಿ ಮಾಡಿರುವಂತ ಚಪ್ಪಲಿಗೆ ಟಾಬಿ ಅಂತಾರೆ. ಹಾಗೆ ಮರದಿಂದ ಮಾಡಿರುವಂತ ಚಪ್ಪಲಿಗೆ ಗೇಟ ಅಂತಾರೆ. ಗೇಟಗಳು ಈಗ ನಮ್ಮ ಕಡೆ ಸ್ವಾಮಿಗಳವರು ಬಳಸ್ತಾರೆ, ಕಟ್ಟಿಗೆ ಹಾವಿಗೆ ಅಂತ ಚಪ್ಪಲಿಗಳನ್ನ ಅವರು ಬಳಸ್ತಾರೆ. ಹಾಗೆ ಒಟ್ಟು 3 ಚಪ್ಪಲಿಗಳನ್ನ ಬಳಸ್ತಾರೆ. ಹಾಗೆ ಚೌಕ ಮನೆಯಿಂದ ಕುಳಿತು ಅಲ್ಲಿ ಜ್ವಾಲಾಮುಖಿಗಳ ಹತ್ತಿರ ಇರೋದ್ರಿಂದ ಹಾಗೂ ಶೀತಕ್ಕೆ ಸಮೀಪ ಇರೋದ್ರಿಂದ ಅವರು ಪ್ರತಿಯೊಬ್ಬರು ಸಹ ಸಣ್ಣ ಸಣ್ಣ ಗಾದೆಗಳನ್ನ ಹಾಕಿಕೊಂಡು ಕುಳಿತುಕೊಳ್ತಾರೆ. ಹಾಗೆ ಊಟಕ್ಕೆ ಕುಳಿತುಕೊಳ್ಬೇಕಾದ್ರೆ ನಾವು ಊಟಕ್ಕೆ ಕುಳಿತುಕೊಳ್ಳುವಂತ ಮನೆಗಿಂತ ಸ್ವಲ್ಪ ಎತ್ತರವಾದ ಕಟ್ಟಿಗೆಯಿಂದ ಮಾಡಿರುವಂತ ಟೇಬಲ್ ಅನ್ನ ಅವರು ಬಳಸ್ತಾರೆ. ಪ್ರತಿಯೊಂದು ವಿಷಯವನ್ನು ಸಹ ಅವರು ಚಿತ್ರಗಳ ಮೂಲಕ ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆಮೇಲೆ ನಾವು ಹಸಿರು ಎಲೆಗಳನ್ನ ಕುದಿಸಿ, ಹಸಿರು ನೈಸರ್ಗಿಕವಾಗಿ ಸಿಗುವಂತ ಎಲೆಗಳನ್ನ ಕುದಿಸಿ ಅವರು ಟೀಯನ್ನ ಕುಡಿಯುವಂಥದ್ದು. ಆಮೇಲೆ ಜಪಾನಿಯರು ಒಬ್ಬರನ್ನೊಬ್ಬರು ವಿಶ್ ಮಾಡ್ಬೇಕಾದ್ರೆ ಬೆನ್ನನ್ನ ಬಾಗಿಸಿ ತೋಳುಗಳನ್ನ ಕೆಳಗೆ ಬಿಟ್ಟು ಅವರಿಗೆ ವಿಶ್ ಮಾಡುವಂಥದ್ದು, ಔತಣ ಕೂಟಗಳನ್ನು ಏರ್ಪಡಿಸುವಂಥದ್ದು. ಇನ್ನು ಹೂಗಳನ್ನ ಸಹಜವಾಗಿ ಅವರು ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಮನೆ ಮುಂದೆ ಗಾರ್ಡನ್ ಗಳನ್ನ ಮಾಡಿಕೊಂಡು ಹೂಗಳನ್ನ ತರ ನಾನಾ ಹೂಗಳನ್ನ ಬೆಳೆಸುವಂಥದ್ದು, ಹೂಗಳನ್ನ ಪ್ರೀತಿಸುವಂಥದ್ದು. ಹಾಗೆ ಅವರು ಹನಕು ಅನ್ನುವಂತ ಹೂವಿನ ಹುಡುಗಿ ಪಿಂಗಾಣಿ ಪಾತ್ರೆಗಳನ್ನ ಜಾಸ್ತಿ ಅವರು ಬಳಸ್ತಾರೆ. ಹಾಗೆ 2 ಸ್ಟಿಕ್ಗಳ ಮೂಲಕ ಅವರು ಊಟವನ್ನ ಮಾಡುವಂಥದ್ದು, 2 ಸ್ಟಿಕ್ಗಳನ್ನ ಬಳಸಿ ಪ್ರತಿಯೊಂದು ಊಟ ಮಾಡುವಂಥದ್ದು. ಹಾಗೂ ಮಹಿಳೆಯರು ಬಳಸುವಂತ ವಿವಿಧ ಆಕಾರದ ಹೂಗಳನ್ನ ಜಪಾನ್ ದೇಶದಲ್ಲಿ ಮಹಿಳೆಯರು ವಿವಿಧ ಆಕಾರದ ಹೂಗಳನ್ನ ಬಳಸ್ತಾರೆ. ಹಾಗೆ ವಿವಿಧ ರೀತಿಯ ಕೇಶ ವಿನ್ಯಾಸವನ್ನ ಜಪಾನಿನ ಯುವತಿಯರು ಮಾಡ್ತಾರೆ. ಹಾಗೆ ಅವರು ಜಪಾನಿನಲ್ಲಿ ಕಾಗದದ ಮನೆಗಳನ್ನ, ರಟ್ಟಿನ ಮನೆಗಳನ್ನೇ ಮಾಡ್ತಾರೆ. ಸ್ವತಃ ಲೇಖಕರು ಒಂದು ದಿನ ಮಲಗಿರ್ಬೇಕಾದ್ರೆ ಅವರಿಗೆ ಭೂಕಂಪ ಆಗುತ್ತೆ. ಭೂಕಂಪ ಆದಂತ ಸಂದರ್ಭದಲ್ಲಿ ಅವರು ಹೊರಗಡೆ ಬರ್ತಾರೆ. ಆಮೇಲೆ ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ. ಅವರು ಏಕೆ ರಟ್ಟಿನ ಮನೆಗಳನ್ನು ಮಾಡ್ತಾರೆ, ಭೂಕಂಪಗಳು ಜಾಸ್ತಿ ಸಂಖ್ಯೆಯಲ್ಲಿ ಆಗೋದ್ರಿಂದ ಭೂಕಂಪಗಳಾದಾಗ ರಟ್ಟು ಏನಾದ್ರು ಅವ್ರ ಮೈ ಮೇಲೆ ಬಿದ್ರೆ ಏನಾಗಲ್ಲ. ಆದ್ರೆ ಅದೇ ಸಿಮೆಂಟು ಕಬ್ಬಿಣದಿಂದ ಮಾಡಿದ್ದಾಗಿದ್ರೆ ಅದು ಬಿದ್ರೆ, ಗೋಡೆಗಳು ಬಿದ್ರೆ ಮನುಷ್ಯ ಸಾಯ್ತಾನೆ ಹೆಚ್ಚಿನ ಸಂಖ್ಯೆಯಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಚಾಪೆಗಳಿಂದ ಕಟ್ಟಿಕೊಂಡು ಬಿದಿರಿನಿಂದ ಮಾಡಿರುವಂತ ಮನೆಗಳಲ್ಲಿ ವಾಸಿಸ್ತಾರೆ. ಹಾಗೆ ಅವಕ್ಕೆ ಚಾಪೆಗಳಿಗೆ ಟಾಟಮಿ ಅನ್ನುವಂತ ಕರೀತಾರೆ. ಟಾಟಮಿಯಿಂದ ಮುಚ್ಚಿರುವಂತ ಮನೆಗಳನ್ನ ನಿರ್ಮಿಸ್ತಾರೆ. ಆ ಮನೆಗಳನ್ನು ಸಹ 6 ಚಾಪೆಯ ಮನೆ, 8 ಚಾಪೆಯ ಮನೆ, 10 ಚಾಪೆಯ ಮನೆ, ಈ ರೀತಿ ಅವ್ರನ್ನ ವಿಂಗಡಿಸ್ತಾರೆ. ಹಾಗೆ ಭತ್ತದ ಹುಲ್ಲಿನಿಂದ ಮಾಡಿರುವಂತ ಕಾಗದದ ಪರದೆಗೆ ಸೂಜಿ ಅಂತ ರಟ್ಟಿನ ಚೌಕಟ್ಟನ್ನ ಸುಮುವ ಅಂತ ಕರೀತಾರೆ. ಹೀಗೆ ಜಪಾನಿನರು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಭಯ ಪಟ್ಕೊಂಡ್ ಮಕ್ಕಂತಾರೆ. ಯಾಕಂದ್ರೆ ಭೂಕಂಪ ಸಂದರ್ಭದಲ್ಲಿ ಅವರು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ರಾತ್ರಿಯಲ್ಲಿ ಭಯ ಆಗುತ್ತೆ. ಹಾಗೆ ಇನ್ನು ಮುಂದೆ ಹೋಗ್ತಾ ಇಕೆಬಾನ ಅನ್ನುವಂಥದ್ದು ಕನಸು ಕಂಡಂತೆ ಇರುವಂತದ್ದು. ಅವರು ಜ್ವಾಲಾಮುಖಿ ಇರುವಂತ ಬೆಟ್ಟಕ್ಕೆ ಏಸು ಅನ್ನುವಂತ ಜ್ವಾಲಾಮುಖಿ ಇರುತ್ತೆ. ಈಗಲೂ ಸಹ ಅದು ಹೊಗೆಯನ್ನ ಬಿಡುವಂತದ್ದು. ಅದು ಒಂದು ಸಲ ಹೊರಗಡೆ ಬಂದ್ರೆ ಇಡೀ ಗ್ರಾಮವೇ ನಾಶ ಆಗುವಂತದ್ದು. ಇನ್ನು ಸುಮೋ ಆಟ, ದಪ್ಪನ ಜನ ಇರುವಂತ ಸುಮೋ ಆಟವನ್ನ ಅಲ್ಲಿನ ಜನ ಆಡ್ತಾರೆ. ಇನ್ನು ಹಾಸಿಗೆಗಳು ತೆಲ್ದಿಂಬನ್ನ ಅವ್ರು ಬಳಸಲ್ಲ, ಕಟ್ಟಿಗೆಗಳನ್ನ ಬೆಳೆಸ್ತಾರೆ. ತೆಲಿಗಿಟ್ಕನ ಪಾಲು ಕುತ್ತಿಗೆಯ ಮಧ್ಯಭಾಗದಲ್ಲಿ ಇಟ್ಕೊಂಡು ಮಲಗುವಂತದ್ದು ಅವರ ಒಂದು ಕ್ರಮ. ಹಾಗೆ ಹೂದಾನಿಗಳು, ಚೌಕಿ ಮನೆಗಳು, ಆಮೇಲೆ ಕೈತೋಟ ಇಲ್ಲದೆ ಒಂದು ಮನೇನೇ ಇಲ್ಲ. ಹಾಗೆ ಇಕೆಬಾನ ಜೊತೆಗೆ ಚಾನೋಬು ಚಹಾಕೂಟಗಳನ್ನ ಮಾಡಿಕೊಂಡು
ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತ ಚಹಾಕೂಟ. ಅವರು ಜಪಾನಿಯರು ದಿನಕ್ಕೆ 25ರಿಂದ 30 ಕಪ್ ಟೀಯನ್ನ ಕುಡಿತಾರೆ, ಅಷ್ಟು ಚಹಾ ಪ್ರಿಯರು. ಇನ್ನು ದೇವರನ್ನ ಸಂತಸಗೊಳಿಸುವ ಆಟ ಅನ್ನುವಂಥದ್ದು ಖೋಖೋ, ಕೊಡೋ ಕಾನ ಅನ್ನುವಂಥ ವ್ಯಾಯಾಮ ಶಾಲೆಯಲ್ಲಿ ಪ್ರತಿಯೊಬ್ಬರು ಸಹ ಅವರು ವ್ಯಾಯಾಮ ಮಾಡುವಂತ ಅಭ್ಯಾಸವನ್ನ ಜಪಾನಿಯರು ಹೊಂದಿದ್ದಾರೆ. ಪ್ರತಿದಿನ ಅವರು ವ್ಯಾಯಾಮವನ್ನ ತಪ್ಪದೆ ಮಾಡ್ತಾರೆ. ಹಾಗೆ ಅವರು ದೇವರನ್ನ ಸಂತಸಗೊಳಿಸುವಂತ ಆಟ ಅಂದ್ರೆ ಕಾಜಿನೋ ಸಮೋ ಅನ್ನುವಂತ ಆಟವನ್ನ ಅವರು ಆಡ್ತಾರೆ. ಇನ್ನು ಟಾಟಮಿಗಳ ಕೆಳಗೆ ಮರದ ಹಲಿಗೆಯನ್ನ ಹಾಕಿಕೊಂಡು ಸುಮೋ ಆಟವನ್ನ ಆಡ್ತಾರೆ. ಇನ್ನು ಅವರು ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬವನ್ನ ದೊಡ್ಡ ಹಬ್ಬದ ರೀತಿಯಾಗಿ ಆಚರಿಸ್ತಾರೆ. ಸಾಮಾನ್ಯವಾಗಿ ಯಾವುದೇ ದಿನ ಮಗು ಹುಟ್ಟಿದ್ರು ಸಹ ಜನವರಿ 1ನೇ ಅವರು ಹುಟ್ಟುಹಬ್ಬ ರೀತಿಯಾಗಿ ಆಚರಿಸ್ತಾರೆ. ಹೊಸ ವರ್ಷವನ್ನ ಗಜಿನ್ಸು ಅನ್ನುವಂತ ದಿನದೊಂದಿಗೆ ಅವನು ಆಚರಿಸ್ತಾರೆ. 3 ದಿನಗಳ ಕಾರ್ಯಕಾಲ ಅದು ಹಬ್ಬ ಆಚರಿಸ್ತಾರೆ. ಹಬ್ಬ ಹಿರಿಯರು ಕಿರಿಯರು ಎಲ್ಲರೂ ಸಹ ಮರದಿಂದ ಮಾಡಿರುವಂತ ಟಬ್ಬಿನಲ್ಲಿ ಬಿಸಿ ನೀರನ್ನ ಬಿಟ್ಕೊಂಡು ಅದರಲ್ಲಿ ಸ್ನಾನ ಮಾಡಿ ಪುನಃ ಹೊರಗಡೆ ಬಂದು ಸಾಬೂನು ಹಚ್ಕೊಂಡು ಸ್ನಾನ ಮಾಡುವಂತ ಒಂದು ಪದ್ಧತಿಯನ್ನ ಜಪಾನಿಯರು ಹೊಂದಿದ್ದಾರೆ. ಆಮೇಲೆ ಕಿಮಾನು, ಅವರು ಕೊಟ್ಟ ಕಿಮಾನು ಅಂದ್ರೆ ನಿಲುವಂಗಿಯನ್ನ ಅವರು ಧರಿಸ್ತಾರೆ. ಹಾಗೆ ಅದು ಬಟ್ಟೆ ತುಂಬಾ ಹೊಳಪನ್ನು ಹೊಂದಿರುತ್ತೆ. ಇನ್ನು ಆಗಸ್ಟ್ 15ರಲ್ಲಿ ನಾವು ಹೇಗೆ ರಾಷ್ಟ್ರಧ್ವಜವನ್ನು ಹಾರಿಸ್ತೇವೋ ಆವತ್ತಿನ ದಿನ ಅವರು ರಾಷ್ಟ್ರದ ಗಜಿತ್ಸೋ ದಿನ ಎಲ್ಲರೂ ಸಹ ಜಪಾನಿಯರು ತಮ್ಮ ಮನೆಯ ಹೊರಗಡೆ ರಾಷ್ಟ್ರಧ್ವಜವನ್ನ ಹಾರಿಸ್ತಾರೆ. ಭಾರತ ದೇಶಕ್ಕಿಂತ 5 ತಾಸು ಮೊದಲೇ ಸೂರ್ಯೋದಯವನ್ನ ಜಪಾನ್ ದೇಶ ಕಾಣುತ್ತೆ. ಹಾಗಾಗಿ ಅವರು ಸೂರ್ಯದೇವಿ ಅಮಾತೆ ರಾಸು ಇವನಿಂದ ಜಪಾನದ ರಾಜವಂಶ ಹುಟ್ಟಿತು ಅನ್ನುವಂಥದ್ದು ಅವರ ನಂಬಿಕೆ. ಹಾಗಾಗಿ ನಿಪೋನ, ಜಪಾನಿಗೆ ಇವರ ಭಾಷೆಯಲ್ಲಿ ನಿಪೋನ ಅಂತ ಕರೀತಾರೆ, ನಿಹೋನ ಅಂತಾನೂ ಸಹ ಕರೀತಾರೆ. ಇನ್ನು ಟರೋನ ಸಹಪಾಠಿಯಾಗಿರುವಂತ ಟಾಟ್ಸು ಔತಣ ಕೂಟಕ್ಕೆ ಬರ್ತಾನೆ. ಈಗ ಅವನಿಗೆ ಬಾಲಕನಿಗೆ 5 ವರ್ಷದ ಹುಟ್ಟುಹಬ್ಬ. ಅವನು ಸಹ ಕಿಮಾನೋವನ್ನು ಹಾಕೊಂತಾನೆ. ಕಿಮಾನೋ ಅಂದ್ರೆ ಅದೇ ನಿಲುವಂಗಿಯನ್ನ ಧರಿಸಿಕೊಂಡು ಹೋಗುವಂಥದ್ದು. ಅಲ್ಲಿ ಹುಟ್ಟುಹಬ್ಬವನ್ನ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸುವುದು. ನಿಲುವಂಗಿಯನ್ನು ಹಾಕೊಂಡು ದೇವಾಲಯಕ್ಕೆ ಹೋಗಿ ದೇವರು ನೀಡುವಂತ ಕಾಗದವನ್ನ ಮಗನ ಮೇಲೆ ಅಳ್ಳಾಡಿಸುವಂಥದ್ದು. ಹಾಗೆ ಚಾಪ್ ಸ್ಟಿಕ್ ಗಳನ್ನ ಊಟ ಮಾಡುವಂಥದ್ದು. ಹಾಗೆ ಟಾಕಾಸಿ ಅವರು ಉಮಾಚಿ ಸೇರಿಸಿ ಅಡಿಗೆ ಮಾಡುವುದು ಅಂದ್ರೆ ಅಕ್ಕಿಗಳನ್ನ ಕುಟ್ಟಿ ಕಲ್ಲಿನ ಹೊರನಲ್ಲಿ ಹಾಕಿ ಕುದಿಸಿ ಇಡ್ಲಿ ಮಾಡುವ ರೀತಿ ಅವರು ಅಡಿಗೆಯನ್ನ ಮಾಡಿ ತಿಂತಾರೆ. ಟಾರೋ ಅವರು ಮನೆಯಲ್ಲಿ ಓಮೋಚಿ ಹಾಗೂ ಬೇರೆ ಬೇರೆ ತಿನಿಸು ಮಾಡಿದ್ರು ಸಹ ಓಮೋಚಿ ಅನ್ನುವಂಥದ್ದು ಜಪಾನಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತ ಆಹಾರ ಆಗಿದೆ. ಇನ್ನು ಅವರು ಇಸ್ಪೇಟ್ ಎಲೆಗಳ ಮೇಲೆ 100 ಕವಿಗಳು ಬರೆದಿರುವಂತ 100 ಕವಿತೆಗಳನ್ನು ಒಳಗೊಂಡಿರುವಂತ ಎಲೆಗಳೊಂದಿಗೆ ಅವರು ಆಟ ಆಡ್ತಾರೆ. ಹಾಗೆ ಆಟ ಆಡುವಂಥದ್ದು ಬ್ಯಾಟ್, ಚೆಂಡು ಆಡಲು ಹೋಗ್ತಾರೆ. ಇನ್ನು ಮಕ್ಕಳು ಕತ್ತಿ ತಿರುತ್ತಾ ಯುದ್ಧವನ್ನ ಮಾಡುವಂಥದ್ದು, ಗಡಿಗೆ ಹೆಚ್ಚು ಹೊಡೆಯುತ್ತಾರೋ ಅವರು ಸೋತಂತೆ ಅನ್ನುವಂತ ಆಟವನ್ನು ಆಡುವಂಥದ್ದು, ಸಾಂಪ್ರದಾಯಿಕ ಆಟವನ್ನು ಆಡುವಂಥದ್ದು. ಬೌದ್ಧ ಧರ್ಮ ಹೆಚ್ಚಾಗಿರುವಂತ ಈ ದೇಶದಲ್ಲಿ ಸಿಂಟೋ ಶ್ರಾಯನ ಕಡೆಗೆ ಹೊರಟುವಂಥದ್ದು. ಹಾಗೆ ಆ ದೇಶದ ಬೌದ್ಧ ಸಂಪ್ರದಾಯ ಹಾಗೂ ಗಾಳಿಪಟವನ್ನ ಬಿಡುವಂತ ಸಂಪ್ರದಾಯ. ಜಪಾನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗಾಳಿಪಟ ಆಟವನ್ನು ಆಡುವಂಥದ್ದು. ಬಣ್ಣ ಬಣ್ಣದ ಬಟ್ಟೆಯ ತಲೆಯ ಮೇಲೆ ದಿಂಬನ್ನು ಹೊತ್ತುಕೊಂಡು ಚಿನ್ನರು ಪುಟಾಣಿಗಳು ಹೋಗುವಂಥದ್ದು. ಇನ್ನು ಕಾಕೋ ಪ್ರಜಾರ ದಿನೋತ್ಸವನ್ನ ಕಾಕೋ ಉತ್ಸವ ಅಂತೇಳಿ ಅವರು ಆಚರಿಸ್ತಾರೆ. ಕಾಕೋ ಉತ್ಸವದ ಟೋಕಿಯೋದಲ್ಲಿ ಸಾಲಾಗಿ ಕೊಡೆಗಳ ಆಹಾರವನ್ನ ನೇತಾಡುವಂತೆ ಕಾಣುತ್ತೆ. ಟಾರೋ ಒಂದು ದಿನ ಶಾಲೆಗೆ ಹೋದಾಗ ಅಲ್ಲಿ ಚುನಾವಣೆ ಯಾಕೆ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂಥದ್ದು, ನಮ್ಮನ್ನ ಏಕೆ ಆಯ್ಕೆ ಮಾಡಬೇಕು ಅನ್ನುವಂತ ಕಾರಣವನ್ನ ವಿದ್ಯಾರ್ಥಿಗಳು ಕೊಟ್ಟು ಚುನಾವಣೆಯಲ್ಲಿ ಕೇಳುವಂಥದ್ದು. ಹಾಗೆ ಚೀನಾದಲ್ಲಿ ಬರವಣಿಗೆ ಮೇಲಿನಿಂದ ಕೆಳಗಡೆ ಆಗುವಂಥದ್ದು. 1500ರಿಂದ 2000 ಕುತುಬುಗಳನ್ನ ಓದುವುದನ್ನು ಬರೆಯುವುದನ್ನು ಕಲಿಯುತ್ತಾರೆ. ಹಾಗೆ ನೆನಪಿನಲ್ಲಿಡುವುದು ಸಹ ತುಂಬಾ ಅವಶ್ಯಕ. ಹಾಗಾಗಿ ಪ್ರಾಥಮಿಕ ಶಾಲೆಯಲ್ಲಿ ಇವರು ಜಪಾನ್ ಭಾಷೆ, ಗಣಿತ, ಸಮಾಜಶಾಸ್ತ್ರ, ವಿಜ್ಞಾನ, ಸಂಗೀತ, ಚಿತ್ರಕಲೆಯನ್ನ ಜಪಾನ್ ಭಾಷೆಯಲ್ಲಿ ಹೇಳ್ತಾರೆ. ಆಮೇಲೆ ಕಲಿಯಲೇಬೇಕೆಂಬಂತ ಒತ್ತಡ ಇರೋದಿಲ್ಲ ಮಕ್ಕಳ ಮೇಲೆ ಅನ್ನುವಂಥದ್ದು. ಪ್ರತಿಯೊಂದು ಶಾಲೆಯಲ್ಲೂ ಸಹ ವಾಚನಾಲಯ ಇರುತ್ತೆ. ಆಮೇಲೆ ವಾಚನಾಲಯಕ್ಕೆ ಬೀಗವನ್ನ ಹಾಕುವುದಿಲ್ಲ. ತಮಗೆ ಬೇಕಾದ ಪುಸ್ತಕವನ್ನ ತೆಗೆದುಕೊಂಡು ಓದುವಂತ ಸ್ವಾತಂತ್ರ್ಯ ಮಕ್ಕಳಿಗಿರುತ್ತೆ. ಇನ್ನು 6 ವರ್ಷ ಪ್ರಾಥಮಿಕ ಅಭ್ಯಾಸ ಮುಗಿಸಿದ ನಂತರ 3 ವರ್ಷ ಮಾಧ್ಯಮಿಕ ಶಿಕ್ಷಣ ಇರುತ್ತೆ. ಮಾಧ್ಯಮಿಕ ಶಿಕ್ಷಣದಲ್ಲಿ ಮೊದಲಿನ ವಿಷಯಗಳು ಇಲ್ಲಿ ಅನಿವಾರ್ಯ ಇರೋದಿಲ್ಲ. ಇಲ್ಲಿ ಭಾಷೆ,
ಗೃಹ, ವಿಜ್ಞಾನ, ಕರಕುಶಲ, ಕೈಗಾರಿಕೆ ವಿಷಯಗಳನ್ನ, ಆಟ ಮನರಂಜನೆ ವಿಷಯಗಳನ್ನು ಸಹ ತಿಳಿಬಹುದು. ಇನ್ನು ಇಲ್ಲಿ ಪೂರ್ತಿಯಾಗಿ ಉಚಿತ ಶಿಕ್ಷಣ ಇರುವುದರಿಂದ ಪ್ರತಿಯೊಬ್ಬರು ಸಹ ಪ್ರವಾಸ ತಂಡದಲ್ಲಿ ಸೇರಿಕೊಳ್ಬೇಕು. ಪುಕ್ಕಟವಾಗಿ ವ್ಯವಸ್ಥೆಯನ್ನ ಉಚಿತವಾಗಿ ಶಾಲೆಯವರೇ ಮಾಡ್ತಾರೆ. ಶಿಕ್ಷಣ ಪರಿಷತ್ ಆಳ್ವಿಕೆ ಇದೆ ಅನ್ನುವಂಥದ್ದು. ಜಾನಬಾಲರಷ್ಟೇ ಬುದ್ಧಿವಂತರು ಮಾತ್ರ ಕಾಲೇಜ್ ಇರ್ಬೇಕನ್ನುವಂಥದ್ದು. ಉಚ್ಚ ಮಾಧ್ಯಮಿಕ ಶಿಕ್ಷಣವನ್ನ ಕಾಲೇಜು ಇಲ್ಲಿದೆ. ಅಂದ್ರೆ 4 ವರ್ಷಗಳ ಕಾಲೇಜ್ ಶಿಕ್ಷಣ 3 ವರ್ಷ, ಮತ್ತೆ 4 ವರ್ಷ ವಿಶ್ವವಿದ್ಯಾಲಯ ಶಿಕ್ಷಣ ಇದೆ. ಜಪಾನಿಯರು ಧನ ಸಂಪತ್ತು ನಾಯಕರಿಗಿಂತ ಮಕ್ಕಳೇ ಮುಖ್ಯ, ಅವರಿಂದನೇ ಮುಂದೆ ರಾಷ್ಟ್ರ ಇರೋದು ಅನ್ನುವಂಥದ್ದು ನಂಬಿಕೆ ಇರೋದ್ರಿಂದ ಮಕ್ಕಳನ್ನ ಅವರು ಸುಸಜ್ಜಿತವಾಗಿ ರಾಷ್ಟ್ರಾಭಿಮಾನಿಗಳಾಗಿ ಬೆಳೆಸ್ತಾರೆ. ಜಪಾನ್ನಲ್ಲಿ ಜಪಾನ್ ರಾಷ್ಟ್ರ ಭಾಷೆ ಮಾತೃಭಾಷೆ ಆಗಿದೆ. ಹಾಗಾಗಿ ಅವರು ಅಪಾರವಾಗಿ ಜಪಾನಿಯರು ಮಾತೃಭಾಷೆ ಮೇಲೆ ಅಪಾರವಾದ ಅಭಿಮಾನ ಇದೆ. ಹಾಗೆ ರಾಷ್ಟ್ರಾಭಿಮಾನನೂ ಸಹ ಜಪಾನ್ನಲ್ಲಿ ಇದೆ ಅನ್ನುವಂತ ಈ ವಿಷಯವನ್ನ ಲೇಖಕರು ಇಲ್ಲಿ ತಿಳಿಸ್ತಾರೆ. ಹಾಗೆ ಜಪಾನಿಯರು ರಿಕ್ಷಾ ಶ್ರಮಜೀವಿಗಳು. ರಿಕ್ಷಾವನ್ನ ಎಳೆಯುವಂಥದ್ದು, ಸೈಕಲ್ ಅನ್ನು ತುಳಿಯುವಂಥದ್ದು ಅಂದಿನ ಕಾಲದಲ್ಲಿ ಬರೆದಿರೋದ್ರಿಂದ, 1966ರಲ್ಲಿ ಕೃತಿ ಬರೆದಿರುವುದರಿಂದ ಅಂದಿನ ದಿನಮಾನದಲ್ಲಿ ನಡೆದ ಘಟನೆಗಳನ್ನ ದಾಖಲಿಸುವಂತ ಕೆಲಸವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಅಂದ್ರೆ ನದಿಯನ್ನ ದಾಟುವಾಗ ಮೀನು ಹಿಡಿಯುವಂಥದ್ದು, ಜೇನು ಹಿಡಿಯುವಂಥದ್ದು ಕೆಲಸವನ್ನ ಮಕ್ಕಳು ಮಾಡುವಂಥದ್ದು ಇಲ್ಲಿ ದಾಖಲಿಸಿದ್ದಾರೆ. ಹಾಗೆ ಬುಲೆಟ್ ಟ್ರೈನಿನ ಬಗ್ಗೆ, ತನ್ನಿಂದ ತಾನೇ ತೆಗೆಯುವಂಥದ್ದು ಬುಲೆಟ್ ಟ್ರೈನಿನ ಬಗ್ಗೆ, ಹಾಗೂ ಸೂಪರ್ ಎಕ್ಸ್ಪ್ರೆಸ್ ರೈಲಿನ ಬಗ್ಗೆ, ಹಾಗೆ ಜನತಾ ಬಜಾರ್ ಮಾರುಕಟ್ಟೆಯ ಬಗ್ಗೆ, ಹಾಗೆ ಬಟ್ಟೆಗಳನ್ನ ಧರಿಸುವಂಥದ್ದು, ಬಟ್ಟೆಗಳ ಮಾರಾಟದ ಬಗ್ಗೆ, ಹಾಗೆ ಜಪಾನ್ ದೇಶದ ಸಂಸತ್, ನಮ್ಮ ವಿಧಾನಸೌಧರ ರೀತಿ ಜಪಾನ್ ವಿಧಾನಸೌಧವನ್ನ ಡಯಟ್ ಅಂತ ಕರೀತಾರೆ. ಡಯಟ್ನ ಕೋಣೆಯ ಬಗ್ಗೆ, ಹಾಗೂ 1092 ಫೂಟ್ ಎತ್ತರವಾಗಿರುವಂತ ಗೋಪುರ, ಕಂಬಿಗಳಿಂದ ಕಟ್ಟಿದಂತ ಗೋಪುರ, ಬಾನುಲಿ ಟೆಲಿವಿಷನ್ ಬಿತ್ತರಣೆಗಾಗಿ ಅಂದಿನ ಕಾಲದಲ್ಲಿ ಮಾಡಿರುವಂತ ಪೂಜಿಯಾಮದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಹಾಗೆ ಸಿಚಿಗೋ ಶಾನ್ ಅವರ ಬಗ್ಗೆ ಮಾಹಿತಿಯನ್ನ ಕೊಡುವಂಥದ್ದು, ಮಕ್ಕಳು ಆಡುವಂತಹ ಚಟುವಟಿಕೆಗಳು, ಕರಕುಶಲ ವಸ್ತುಗಳನ್ನ ತಯಾರಿಸುವಂಥದ್ದು, ಹಾಗೆ 2ನೇ ಮಹಾಯುದ್ಧ ಸಮಯದಲ್ಲಿ ನಾಶವಾದರೂ ಸಹ ಪುನಃ ತಮ್ಮ ದೇಶವನ್ನ ಕಟ್ಟಿದ ದೇಶ ಪ್ರೇಮಿಗಳ ಬಗ್ಗೆ, ಹಾಗೆ ಮಕ್ಕಳು ಏಕೆ ತಲೆಯನ್ನ ಬೋಳಿಸ್ಕೊಳ್ತಾರೆ, ಹೆಣ್ಣು ಮಗುವಿಗೆ 3 ವರ್ಷ ಆಗುವವರೆಗೆ ತಲೆಯನ್ನ ಬೋಳಿಸ್ತಾರೆ, ಹಾಗೆ ಗಂಡು ಮಗುವಿಗೆ 3 ವರ್ಷ ಆಗುವವರೆಗೂ ಹಾಗೆ ಬಿಟ್ಟಿರ್ತಾರೆ. ಆದ ನಂತರ ಅವರ ಕೂದಲನ್ನ ದೇವರ ಪಾಲಿನದಂತೆ ಅದನ್ನ ತೆಗಿತಾರೆ. ಆ ರೀತಿ ಸಂಪ್ರದಾಯ ಇದೆ. 5 ವರ್ಷದವರೆಗೆ ಓವಿ ಕಟ್ಟಲು ಪ್ರಾರಂಭಿಸ್ತಾರೆ. ಹಾಗೆ 3 ವರ್ಷದವರೆಗೆ ಕಿಮಾನು ಹಾಕುತ್ತಾರಷ್ಟೇ. ಆ ರೀತಿ ಸೃಷ್ಟಿ ಸೌಂದರ್ಯದ ನೆಲೆವೀಡಾದ ನಿಕ್ಕು ಪ್ರದೇಶದ ಬಗ್ಗೆ, ನಿಕ್ಕುವಿನ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಇಲ್ಲಿ ಲೇಖಕರು ವರ್ಣಿಸ್ತಾರೆ. ಜಪಾನಿನ ಪ್ರಮುಖ ಸ್ಥಳಗಳ ಬಗ್ಗೆ, ಹಾಗೆ ಪಿಕಡಾನ್ ಸಂತತಿಯ ಬಗ್ಗೆ. ಜಪಾನಿಗೆ ಬಂದವನು ಹಿರೋಶಿಮಾವನ್ನ ನೋಡದೆ ಹಾಗೆ ಹೋಗುವಂತಿಲ್ಲ. ಯಾಕಂದ್ರೆ ಹಿರೋಶಿಮಾ ನಾಗಸಾಕಿಯ ಒಂದು ಘಟನೆ, ಹಿರೋಶಿಮಾ ದೊಡ್ಡ ನಗರವಲ್ಲ, ಆದ್ರೆ ಮಹತ್ವಪೂರ್ಣ ನಗರ. 1945 ಆಗಸ್ಟ್ 6 ಅಣುಬಾಂಬ್ ಹಾಕಿದಾಗ ಅದರ ಹೊಡೆತಕ್ಕೆ ಸಿಕ್ಕಿಬಿದ್ದಂತ ನಂತರ 22 ವರ್ಷಗಳ ಹಿಂದೆ ಅದು ಏನು ಬಾಂಬ್ ಬಿದ್ದಿರುತ್ತೆ ಅದನ್ನ ಕಣ್ಣಾರೆ ಕಂಡು ಅಣುಬಾಂಬಿನ ಪ್ರದೇಶವನ್ನ ನೋಡಿಕೊಂಡು ಲೇಖಕರು 1945 ಆಗಸ್ಟ್ 6 ದಿನ ಏನಾಗಿತ್ತು ಅದನ್ನ ಬೆಳಗ್ಗೆ 8:15 ಓತಾ ನದಿ ಜಪಾನ್ ಸಮುದ್ರವನ್ನ ಸಂಗಮಿಸುವಲ್ಲಿ ಹಿರೋಶಿಮಾ ಅನ್ನುವಂತ ನಗರ ಇರುತ್ತೆ. ಒಂದು ಸಮೃದ್ಧವಾದ ನಗರವನ್ನ ಅಣುಬಾಂಬ್ ಹಾಕುವ ಮೂಲಕ ನಾಶ ಮಾಡ್ತಾರೆ. ಆ ರೀತಿ ನಾಶವಾದ ನಗರವನ್ನ ಪಿಕಡನ್ ಸಂತತಿ ಪುನಃ ಕಟ್ಟುವಂಥದ್ದು. ಪರಮಾಣು ಬಾಂಬ್ ನಂತರ ಅಲ್ಲಿ ಟೋಕಿಯೋ ಜಪಾನ್ ರಾಜನೀತಿ ಕೇಂದ್ರವಾದಂತ ಕ್ಯೋಟೋ ಸಾಂಸ್ಕೃತಿಕ ಕೇಂದ್ರವಾಗಿದೆ. 1101 ಕಾರುಣ್ಯ ಮೂರ್ತಿಗಳನ್ನ ಸ್ಥಾಪಿಸಿ ಶಾಂತಿಯನ್ನ ಈಗ ಪಾಲಿಸುವಂಥದ್ದು. 1001 ಕಾರುಣ್ಯ ಮೂರ್ತಿಗಳನ್ನ, ಶಾಂತಿ ಮೂರ್ತಿಗಳನ್ನ ನಾವು ಕಾಣಬಹುದು. ಅಂದ್ರೆ ವಿಶ್ವಕ್ಕೆ ಶಾಂತಿಯನ್ನ ಕೋರುವ ನಿಟ್ಟಿನಲ್ಲಿ ಅದನ್ನ ನಿರ್ಮಿಸಿದ್ದಾರೆ. 36 ಎಕರೆಯಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಜಪಾನ್ ದೇಶದ ಸುಂದರವಾದ ವರ್ಣನೆಯನ್ನ ಈ ಕೃತಿಯಲ್ಲಿ ನಾವು ಕಾಣಬಹುದು. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ, ಮಕ್ಕಳಿಗೆ ಉಡುಗೊರೆಯಾಗಿ ಕೊಡುವ ಮೂಲಕ, ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ
ಉಂಟು ಮಾಡುವಂತ ಕೆಲಸ ಲೇಖಕರು ಹಾಗೂ ಪಾಲಕರು ಮಾಡಬೇಕು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತವಾಗಿರುವಂತಹ ಈ ಕೃತಿ, ಜಪಾನ್ ದೇಶದ ಮಾಹಿತಿಯನ್ನ ಮಕ್ಕಳಿಗೆ ನೀಡುವಂತಹ ಈ ಕೃತಿ, ಜಪಾನದ ಟಾರೋ ಸಾಹಿತ್ಯ ಕೃತಿ ಅತ್ಯುತ್ತಮವಾದಂತಹ ಕೃತಿಯಾಗಿದೆ. 110ನೇ ದಿನ 110ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಕೃತಿಯೊಂದಿಗೆ ಮಾಡ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.